ಓಂ ಶಾಂತಿ. ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ದೂರವಾಗುತ್ತದೆಯೋ ಆಗಲೇ ನಿಮ್ಮ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆ ಜೋಡಣೆಯಾಗುತ್ತದೆ. ಪಾಸ್ ವಿತ್ ಆನರ್ ಆಗುವುದು ನಿಮ್ಮ ಸ್ಪರ್ಧೆಯಾಗಿದೆ. ಈ ರೇಸ್ಗೆ ಆಧಾರವು ಬುದ್ಧಿಯೋಗವಾಗಿದೆ. ಎಷ್ಟು ತಂದೆಯ ಜೊತೆ ಬುದ್ಧಿಯೋಗವಿರುವುದೋ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ ಮತ್ತು ಅಟಲ ಅಖಂಡ ಸುಖ ಶಾಂತಿಮಯ 21 ಜನ್ಮಗಳ ರಾಜ್ಯವು ಪ್ರಾಪ್ತಿಯಾಗುವುದು. ಮಕ್ಕಳೇ, ನಿದ್ರೆಯನ್ನು ಗೆಲ್ಲುವವರಾಗಿ ಒಂದು ಗಳಿಗೆ ಅರ್ಧ ಗಳಿಗೆಯಾದರೂ ನೆನಪಿನಲ್ಲಿರುತ್ತಾ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ನೆನಪಿನದೇ ರೆಕಾರ್ಡನ್ನು ಇಡಿ. ಪ್ರಪಂಚದಲ್ಲಿ ಬಾಪ್ ದಾದಾರವರ ಕರ್ತವ್ಯವನ್ನರಿತುಕೊಂಡಿರುವ ಮನುಷ್ಯರು ಯಾರೂ ಇಲ್ಲಿಲ್ಲ. ಇಂತಹ ಯಾವುದೇ ಸಂಸ್ಥೆಯೂ ಇಲ್ಲ. ನಾವು ಪ್ರಜಾಪಿತ ಬ್ರಹ್ಮರವರ ಮುಖ ವಂಶಾವಳಿ ಆಗಿದ್ದೇವೆಂದು ಎಲ್ಲರೂ ಹೇಳುತ್ತಾರೆ. ಇದೇನು ಗರ್ಭದಿಂದ ಆದ ಜನ್ಮವಲ್ಲ. ಶಿವ ತಂದೆಯು ಕುಳಿತು ಬ್ರಹ್ಮ ಮುಖ ವಂಶಾವಳಿಗೆ ಪುನಃ ರಾಜಯೋಗವನ್ನು ಕಲಿಸುತ್ತಾರೆ. ಏಕೆಂದರೆ ಪುನಃ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ. ಇಲ್ಲವೆಂದರೆ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲಿಂದ ಬಂದರು? ಇದು ಈಶ್ವರೀಯ ಶಾಲೆಯಾಗಿದೆ. ಶಿವ ಭಗವಾನು ವಾಚ ಜ್ಞಾನಸಾಗರ ಪತಿತ ಪಾವನ ಅವರಾಗಿದ್ದಾರೆ. ಕೃಷ್ಣನಂತೂ ಸ್ವಯಂ ಪಾವನನಾಗಿದ್ದಾನೆ. ಪ್ರಜಾಪಿತ ಬ್ರಹ್ಮರವರು ಆದಿದೇವ ಮಹಾವೀರನಾಗಿದ್ದಾರೆ. ಏಕೆಂದರೆ ಮಾಯೆಯ ಮೇಲೆ ಜಯ ಗಳಿಸುತ್ತಾರೆ. ಜಗದಂಬನ ಗಾಯನವೂ ಇದೆ, ಶ್ರೀಲಕ್ಷ್ಮಿಯ ಗಾಯನವೂ ಇದೆ. ಈಗ ನೀವು ಮಕ್ಕಳು ವಾಸ್ತವದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ. ಅವರು ಸುಖದೇವನಾಗಿದ್ದಾರೆ ಮತ್ತು ನೀವು ವ್ಯಾಸರಾಗಿದ್ದೀರಿ. ಸತ್ಯಯುಗವನ್ನೇ ಸ್ವರ್ಗವೆಂದು ಹೇಳಲಾಗುತ್ತದೆ. ಎಲ್ಲಿ ಹಾಲು ತುಪ್ಪದ ನದಿಗಳು ಹರಿಯುತ್ತವೆ, ಇಲ್ಲಂತೂ ತುಪ್ಪವೂ ಸಹ ಸಿಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಒಂದು ದಿನ ಈ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ನಂತರ ನನ್ನಿಂದ ಆಸ್ತಿಯನ್ನಂತೂ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಅಂದ ಮೇಲೆ ಕೇವಲ ನಿಮ್ಮ ಬುದ್ಧಿಯೋಗವನ್ನು ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ತೆಗೆದು ನನ್ನನ್ನು ನೆನಪು ಮಾಡಿ. ಅಂತಿಮದಲ್ಲಿ ಯಾವ ಸದ್ಗುರು ದಲ್ಲಾಳಿಯು ಯಾವಾಗ ಸಿಗುತ್ತಾರೆಯೋ ಆಗ ಸುಂದರ ಮೇಳವಾಗುತ್ತದೆ. ದಲ್ಲಾಳಿಯ ರೂಪದಲ್ಲಿ ತಿಳಿಸುತ್ತಾರೆ. ಸೃಷ್ಟಿ ಚಕ್ರದ ಸಮಾಚಾರವನ್ನು ತಂದೆ ತಿಳಿಸುತ್ತಾರೆ. ಬಲೆ ಮಕ್ಕಳು ಮುಂತಾದವರನ್ನು ಸಂಭಾಲನೆ ಮಾಡಿ. ಇದು ಸ್ಮಶಾನವಾಗಿದೆ. ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆಂದು ತಿಳಿಯಿರಿ. ಅಕಾಲ ಮೃತ್ಯುವಿನಿಂದ ಪಾರಾಗಲು ಎಲ್ಲರಿಗೆ ಪ್ರಾಣದಾನ ನೀಡುವ ಸೇವೆ ಮಾಡಬೇಕಾಗಿದೆ. ರಾವಣನ ಸಂಪ್ರದಾಯವನ್ನು ರಾಮನ ಸಂಪ್ರದಾಯವನ್ನಾಗಿ ಮಾಡಬೇಕಾಗಿದೆ. ಹೃದಯದ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇಟ್ಟುಕೊಳ್ಳಬೇಕಾಗಿದೆ. ಬುದ್ಧಿಯೋಗವನ್ನು ಅಲೆದಾಡಿಸಬಾರದು. ನಿದ್ರೆಯನ್ನು ಗೆದ್ದು ನೆನಪನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕಾಗಿದೆ. ಶ್ರೀಮತದ ಪ್ರಮಾಣ ಜಿ ಹುಜೂರ್ ಮಾಡುತ್ತಾ ಹುಜೂರ್ ಅನ್ನು ಹಾಜಿರ್ ಆಗಿರುವಂತೆ ಅನುಭವ ಮಾಡುವಂತಹ ಸರ್ವಪ್ರಾಪ್ತಿ ಸಂಪನ್ನ ಭವ. ಈಗಂತೂ ಹಿಂತಿರುಗಿ ತಂದೆಯ ಬಳಿಗೆ ಹೋಗಬೇಕಲ್ಲವೇ? ಪರಮಾತ್ಮನ ಆಸ್ತಿಯ ಅಧಿಕಾರಿಯಾಗಿದ್ದಾಗ ಅಧೀನತೆ ಬರಲು ಸಾಧ್ಯವಿಲ್ಲ. ನೀವು ಪುನಃ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ನಾವು ಇಷ್ಟು ಸಮಯ ಇಂತಹ ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡುತ್ತೇವೆಂದು ಚಾರ್ಟ್ ಇಟ್ಟುಕೊಳ್ಳಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.